ಜನವರಿ 14 ವಿಶೇಷವಾದ ಮಕರ ಸಂಕ್ರಾಂತಿ ಹಬ್ಬ ಬಂದಿದೆ. ಮಧ್ಯರಾತ್ರಿಯಿಂದಲೇ ಈ ರಾಶಿಯವರಿಗೆ ತುಂಬಾನೇ ಅದೃಷ್ಟ. ಹಾಗೆ ಕೆಲವು ರಾಶಿಗಳಿಗೆ ಕಷ್ಟದ ಕಾಲ ಆರಂಭ. ಹಾಗಾದ್ರೆ ಯಾವ ರಾಶಿಗೆ ಅದೃಷ್ಟ, ಯಾವ ರಾಶಿಗೆ ದುರಾದೃಷ್ಟ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬುವುದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹೌದು, ತುಲಾರಾಶಿ, ಇಂದು ನಿಮಗೆ ನೂತನ ಯೋಜನೆಯನ್ನ ಆರಂಭಿಸಲು ಸಕಾಲವಾಗಿದೆ. ಮಾನಸಿಕ ನೆಮ್ಮದಿ ಎಲ್ಲ ವಿಧದಲ್ಲೂ ಅನುಕೂಲತೆಯನ್ನ ಉಂಟು ಮಾಡಲಿದೆ. ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯದಲ್ಲಿ ಅನುಕೂಲತೆ ಉಂಟಾಗಲಿದೆ. ದಾಂಪತ್ಯ ಕಲಹದಿಂದ ದೂರವಾಗಲಿದ್ದೀರಿ. ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಇರಲಿದೆ. ಅದೃಷ್ಟದ ದಿಕ್ಕು ದಕ್ಷಿಣ. ಅದೃಷ್ಟದ ಸಂಖ್ಯೆ 3. ಅದೃಷ್ಟದ ಬಣ್ಣ ಬೂದು ಬಣ್ಣ. ಪರಿಹಾರ ಶ್ರೀ ಮಾರುತಿ ಕವಚ ಸ್ತೋತ್ರ ಪಠಣ. ವೃಶ್ಚಿಕ ರಾಶಿ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಇರಲಿದೆ. ಬರಹಗಾರರಿಗೆ, ವಿಜ್ಞಾನಿಗಳಿಗೆ, ಸಂಶೋಧಕರಿಗೆ ಸಾಧನೆಗೆ ತಕ್ಕ ಗೌರವ ಸನ್ಮಾನ ಪ್ರಾಪ್ತಿಯಾಗಲಿದೆ. ಮನೆಯಲ್ಲಿದ್ದ ಅನಾರೋಗ್ಯಕರ ವಾತಾವರಣ ತಿಳಿಯಾಗಲಿದೆ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಕಿರುಕುಳ ನಿವಾರಣೆಯಾಗಲಿದೆ. ಅದೃಷ್ಟದ ದಿಕ್ಕು ಪೂರ್ವ. ಅದೃಷ್ಟದ ಸಂಖ್ಯೆ 1. ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಪರಿಹಾರ ಶ್ರೀ ಆಂಜನೇಯ ಅಷ್ಟಕ ಸ್ತೋತ್ರ ಪಠಣ. ಧನಸ್ಸು ರಾಶಿ, ಇಂದು ನಿಮಗೆ ನಿಗದಿತ ಸಮಯದಲ್ಲಿ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ. ಸಂಗಾತಿಯ ಆರೋಗ್ಯದಲ್ಲಿ ಬಹಳ ಏರಿಳಿತ ಉಂಟಾಗಬಹುದು. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗೋದಿಲ್ಲ. ಸಂಬಂಧಿಕರೊಂದಿಗೆ ವೈಮನಸ್ಯ ಉಂಟಾಗಬಹುದು. ಮಾನಸಿಕ ಚಾಂಚಲ್ಯತೆ ಹೆಚ್ಚಾಗಬಹುದು. ಮುಂಜಾಗ್ರತೆ ವಹಿಸತಕ್ಕದ್ದು. ಅದೃಷ್ಟದ ದಿಕ್ಕು ಈಶಾನ್ಯ. ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಪರಿಹಾರ ಶ್ರೀ ಹನುಮಾನ್ ಚಾಲೀಸ ಪಠಣ. ಮಕರ ರಾಶಿ, ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಸಮಸ್ಯೆ ಕಂಡುಬರಬಹುದು. ಸಾಲ ಹೆಚ್ಚಾಗುವುದರಿಂದ ಮಾನಸಿಕ ನೆಮ್ಮದಿಯನ್ನ ಕಳೆದುಕೊಳ್ಳಲಿದ್ದೀರಿ. ವ್ಯಾಪಾರ ವ್ಯವಹಾರದಲ್ಲಿ ಆತುರದ ನಿರ್ಧಾರ ತೆಗೆದುಕೊಳ್ಳುವುದರಿಂದ ಧನ ನಷ್ಟವಾಗಬಹುದು. ಕೃಷಿಕರಿಗೆ ಕೃಷಿ ಉತ್ಪನ್ನಗಳು ಮತ್ತು ತರಕಾರಿ ಮಾರಾಟಗಳಿಗೆ ನಷ್ಟವಾಗಬಹುದು. ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಅದೃಷ್ಟದ ದಿಕ್ಕು ದಕ್ಷಿಣ. ಅದೃಷ್ಟದ ಸಂಖ್ಯೆ 2. ಅದೃಷ್ಟದ ಬಣ್ಣ ಹಸಿರು ಬಣ್ಣ. ಪರಿಹಾರ ಶ್ರೀ ಆಂಜನೇಯ ಮಂಗಳಾಷ್ಟಕಂ ಸ್ತೋತ್ರ ಪಠಣ. ಮಿಥುನ ರಾಶಿ, ಸಮಾಜದಲ್ಲಿ ಅತ್ಯುನ್ನತ ಗುಣ ವ್ಯಕ್ತಿಗಳನ್ನ ಭೇಟಿಯಾಗಲಿದೆ. ಗೆಳೆಯರೊಂದಿಗೆ ಸಣ್ಣ ಪುಟ್ಟ ವೈಮನಸ್ಯ ಉಂಟಾಗಬಹುದು. ಸ್ಥಗಿತವಾಗಿದ್ದ ಗೃಹ ನಿರ್ಮಾಣ ಕಾರ್ಯಕ್ಕೆ ಮರುಚಾಲನೆ ಸಿಗಲಿದೆ. ವ್ಯಾಪಾರ ವ್ಯವಹಾರದಲ್ಲಿದ್ದ ತೊಂದರೆ ತಾಪತ್ರಯಗಳು ನಿವಾರಣೆಯಾಗಲಿದೆ. ತಲೆನೋವಿನಂತಹ ಸಣ್ಣ ಪುಟ್ಟ ಅನಾರೋಗ್ಯ ಉಂಟಾಗಬಹುದು. ಎಚ್ಚರಿಕೆ. ಅದೃಷ್ಟದ ದಿಕ್ಕು ನೈಋತ್ಯ. ಅದೃಷ್ಟದ ಸಂಖ್ಯೆ 1. ಅದೃಷ್ಟದ ಬಣ್ಣ ನೀಲಿ ಬಣ್ಣ. ಪರಿಹಾರ ವಾಯುಸ್ತುತಿ ಸ್ತೋತ್ರ ಪಠಣ. ಕರ್ಕಾಟಕ ರಾಶಿ, ಇಂದು ನಿಮಗೆ ದೇಹದಲ್ಲಿ ಶೀತ ಬಾಧೆ ಹೆಚ್ಚಾಗಬಹುದು. ಕೆಲಸ ಕಾರ್ಯದಲ್ಲಿ ಹಿನ್ನಡೆಯಾಗಬಹುದು. ಮಾನಸಿಕ ಸ್ಥಿತಿಗತಿಯಲ್ಲಿ ಏರಿಳಿತ ಉಂಟಾಗಬಹುದು. ವೃತ್ತಿ, ಉದ್ಯೋಗ, ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ರೀತಿ ಪ್ರಗತಿ ಕಂಡುಬರುವುದಿಲ್ಲ. ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಅದೃಷ್ಟದ ದಿಕ್ಕು ದಕ್ಷಿಣ. ಅದೃಷ್ಟದ ಸಂಖ್ಯೆ 2. ಅದೃಷ್ಟದ ಬಣ್ಣ ಹಸಿರು ಬಣ್ಣ. ಪರಿಹಾರ ಶ್ರೀ ಅವತಾರತ್ರಯ ಸ್ತೋತ್ರ ಪಠಣ. ಸಿಂಹರಾಶಿ, ಕೆಲಸ ಕಾರ್ಯದಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಲಿದೆ. ಆದಾಯಕ್ಕಿಂತ ಸ್ವಲ್ಪ ಖರ್ಚು ಹೆಚ್ಚಾಗುವ ಸೂಚನೆ ಇದೆ. ಕೆಲಸ ಕಾರ್ಯದಲ್ಲಿ ಯಾವುದೇ ತಾಪತ್ರಯ ಕಂಡುಬರುವುದಿಲ್ಲ. ದೈಹಿಕ ಆರೋಗ್ಯದಲ್ಲಿ ತಕ್ಕ ಮಟ್ಟಿಗೆ ಚೇತರಿಕೆ ಕಂಡುಬರಲಿದೆ. ಬಾಂಧವ್ಯರ ಆಗಮನದಿಂದ ಮನಸ್ಸಿಗೆ ಕಸಿವಿಸಿ ಉಂಟಾಗಬಹುದು. ಜಾಗ್ರತೆ. ಅದೃಷ್ಟದ ದಿಕ್ಕು ಪೂರ್ವ. ಅದೃಷ್ಟದ ಸಂಖ್ಯೆ 1. ಅದೃಷ್ಟದ ಬಣ್ಣ ಕೇಸರಿ ಬಣ್ಣ. ಪರಿಹಾರ ಕಾರ್ಯಸಿದ್ಧಿ ಹನುಮಾನ್ ಮಂತ್ರ ಪಠಣ. ಕನ್ಯಾ ರಾಶಿ,
ಕೈಗೊಂಡ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗಲಿದೆ. ಸಂಬಂಧಿಕರೊಂದಿಗೆ ವಿವಾದಗಳು ಹೆಚ್ಚಾಗಬಹುದು. ಸಾಲಗಾರರಿಂದ ಕಂಟಕ ಎದುರಾಗಬಹುದು. ಪ್ರಮುಖ ಕಾರ್ಯದಲ್ಲಿ ಕ್ರಮ ಹೆಚ್ಚಾಗಬಹುದು. ಆರೋಗ್ಯದಲ್ಲಿ ಏರಿಳಿತ ಕಂಡುಬರಲಿದೆ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಗೊಂದಲಮಯ ಸ್ಥಿತಿ ಉಂಟಾಗಬಹುದು. ಮುಂಜಾಗ್ರತೆಯಿಂದ ಇರತಕ್ಕದ್ದು. ದಿಕ್ಕು ಈಶಾನ್ಯ. ಅದೃಷ್ಟದ ಸಂಖ್ಯೆ 3. ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಪರಿಹಾರ ಶ್ರೀ ಆಂಜನೇಯ ದಂಡಕಂ ಸ್ತೋತ್ರ ಪಠಣ. ರಾಶಿ ಕೈಗೊಂಡ ಕೆಲಸ ಕಾರ್ಯಗಳು ಬಹಳ ಸುಗಮವಾಗಿ ಸಾಗಲಿದೆ. ಸಂಬಂಧಿಕರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ಸರಿ ಹೋಗಬಹುದು. ಭೂ ವ್ಯವಹಾರದಿಂದ ಹೆಚ್ಚಿನ ಲಾಭವನ್ನ ನಿರೀಕ್ಷಿಸಬಹುದು. ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳನ್ನು ಸೂಕ್ತವಾಗಿ ನಿಭಾಯಿಸಲಿದ್ದೀರಿ. ಆರ್ಥಿಕ ಮತ್ತು ಆರೋಗ್ಯದಲ್ಲಿ ಉತ್ತಮ ಪ್ರಗತಿಯಾಗಲಿದೆ. ಅದೃಷ್ಟದ ದಿಕ್ಕು ಪೂರ್ವ. ಅದೃಷ್ಟದ ಸಂಖ್ಯೆ 3. ಅದೃಷ್ಟದ ಬಣ್ಣ ಬಣ್ಣ. ಪರಿಹಾರ ಶ್ರೀ ಸಂಕಟ ಮೋಚನ ಹನುಮಾನ್ ಕವಚ ಸ್ತೋತ್ರ ಪಠಣ. ಮೀನರಾಶಿ ಇಂದು ನಿಮಗೆ ಮಾನಸಿಕ ಸ್ಥಿತಿಗತಿಯಲ್ಲಿ ಏರಿಳಿತ ಹೆಚ್ಚಾಗಬಹುದು. ಗೃಹ ನಿರ್ಮಾಣ ಕಾರ್ಯಕ್ಕೆ ಅರ್ಧಕ್ಕೆ ನಿಲ್ಲುವ ಸಾಧ್ಯತೆ ಇದೆ. ಕೆಲಸ ಕಾರ್ಯದಲ್ಲಿ ಶ್ರಮ ಹೆಚ್ಚಾಗುವುದರಿಂದ ಮಾನಸಿಕವಾಗಿ ಸಾಕಷ್ಟು ಕುಗ್ಗಲಿದ್ದೀರಿ. ಬಂಧು ಮಿತ್ರರೊಂದಿಗೆ ಭಿನ್ನಾಭಿಪ್ರಾಯಗಳು ಮತ್ತು ಸಹೋದರ ಸಂಬಂಧಿಗಳೊಂದಿಗೆ ಆಸ್ತಿ ವಿವಾದಗಳು ಉಂಟಾಗಬಹುದು. ಮುನ್ನೆಚ್ಚರಿಕೆ ವಹಿಸತಕ್ಕದ್ದು. ಅದೃಷ್ಟದ ದಿಕ್ಕು ಈಶಾನ್ಯ. ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ. ಪರಿಹಾರ ಶ್ರೀ ಹನುಮಂತ ಅಷ್ಟೋತ್ತರ ಶತನಾಮಾವಳಿ ಪಠಣ. ಮೇಷರಾಶಿ ಬದುಕಿನಲ್ಲಿ ಸುಮಾರು ಉತ್ತಮ ಅವಕಾಶಗಳು ಇಂದು ನಿಮಗೆ ಕೈ ಸೇರಲಿದೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುತ್ತಿದ್ದರೆ ಅದೆಲ್ಲ ನಿವಾರಣೆಯಾಗಲಿದೆ. ದೈಹಿಕ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕಂಡುಬರಲಿದೆ. ಕೆಲಸ ಕಾರ್ಯದಲ್ಲಿ ಉತ್ತಮ ಸಾಫಲ್ಯತೆ ಉಂಟಾಗಲಿದೆ. ಅದೃಷ್ಟದ ದಿಕ್ಕು ಉತ್ತರ. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಬಣ್ಣ ಹಸಿರು ಬಣ್ಣ. ಪರಿಹಾರ ಶ್ರೀ ಹನುಮಾದಾಷ್ಟಕ ಸ್ತೋತ್ರ ಪಠಣ. ವೃಷಭ ರಾಶಿ ಪ್ರಮುಖವಾದ ವ್ಯಾಪಾರ ವ್ಯವಹಾರಗಳು ಅತ್ಯುತ್ತಮವಾಗಿ ಮುನ್ನಡೆಯಲಿದೆ. ಸ್ನೇಹಿತರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ಮರೆಯಾಗಲಿದೆ. ವ್ಯಾಪಾರ ವಹಿವಾಟುಗಳು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಲಾಭವನ್ನ ತರಲಿದೆ. ಜವಳಿ ಉದ್ಯಮಿಗಳಿಗೆ ದರ್ಜಿಗಳಿಗೆ ಉತ್ತಮ ಏಳಿಗೆಯಾಗಲಿದೆ. ಅದೃಷ್ಟದ ದಿಕ್ಕು ಉತ್ತರ. ಅದೃಷ್ಟದ ಸಂಖ್ಯೆ 5. ಅದೃಷ್ಟದ ಬಣ್ಣ ಬೂದು ಬಣ್ಣ. ಪರಿಹಾರ ಶ್ರೀ ಹನುಮಾನ್ ಚಾಲಿಸ ಪಠಣ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ.